ವೆಲ್ಕಮ್ ಬ್ಯಾಕ್. ನಿನ್ನೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ರಾಜ್ಭವನ್ ಚಲೋ ಮಾಡಿದ್ರು. ರಾಜ್ಭವನ್ ಚಲೋ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ರಾಜ್ಯಪಾಲರನ್ನ ಭೇಟಿ ಮಾಡಿ ಮೆಮೊರೆಂಡಮ್ ಅನ್ನು ಕೊಟ್ಟು ವಾಪಸ್ ಹೊರಗಡೆ ಬಂದರು. ಇದೆಲ್ಲ ಬೆಳವಣಿಗೆ ಆದಮೇಲೆ ಒಂದು ದಾಖಲೆ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಆ ಮೂಲಕ ಪೇಚಿಗೆ ಸಿಲುಕಿದಂತೆ ಕಂಡು ಬರ್ತಾ ಇದೆ. ಕರುನಾಡಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಫೈಟ್ ತಾರಕಕ್ಕೇರ್ತಾ ಇದೆ. ಸುಳ್ಳು ಹೇಳಿ ಪೇಚಿಗೆ ಸಿಲುಕ್ತಾ ಕಾಂಗ್ರೆಸ್ ಪಾಳೆಯ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಭವನ್ ಚಲೋ ಬಣ್ಣ ಬಯಲಾಗಿದೆ. ರಾಜ್ಯಪಾಲರ ಮುಂದಿದ್ಯಾ ಬೇರೆ ಬೇರೆ ಪ್ರಕರಣಗಳು? ಹಾಗಾದರೆ ಪ್ರಾಸಿಕ್ಯೂಷನ್ಗೆ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ. ನೋಡಿ, ಕಾಂಗ್ರೆಸ್ನ ನಾಯಕರಿಗೆ ಯಾರಿಗೆ ಹೋಗಿ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದಾಗ ಕುಮಾರಸ್ವಾಮಿ ಅವರ ಅರ್ಜಿ ಇದೆ, ಶಶಿಕಲಾ ಜೊಲ್ಲೆ ಅವರ ಅರ್ಜಿ ಇದೆ, ನಿರಾಣಿ ಅವರ ಅರ್ಜಿ ಇದೆ, ಜನಾರ್ದನ್ ರೆಡ್ಡಿ ಅವರ ಅರ್ಜಿ ಇದೆ. ಯಾಕೆ ರಾಜ್ಯಪಾಲರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇಲ್ಲ? ಕೇವಲ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಅಂತೇಳಿ ಪ್ರಶ್ನೆಗಳನ್ನು ಮಾಡ್ತಾ ಬರ್ತಾ ಇದ್ರು. ನಿನ್ನೆಯೂ ಕೂಡ DCM DK ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಹೊರಗಡೆ ಬಂದು ಹೇಳ್ತಾರೆ, ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವರ ವಿಚಾರವಾಗಿ ನಾವು ಹೋಗಿಲ್ಲ, ಇನ್ನು 4 ಅರ್ಜಿಗಳಿದೆಯಲ್ಲ, ಆ ಅರ್ಜಿಗಳನ್ನು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ ಅವರು ಮಾತಾಡ್ತಾರೆ. ಅದಾದ ಬಳಿಕ ಒಂದು RTI ಕಾಪಿ ಸಿಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ. ಆ RTI ಕಾಪಿ ಹೇಳ್ತಾ ಇದೆ, ರಾಜ್ಯಪಾಲರ ಮುಂದೆ ಯಾವುದೇ ರೀತಿಯಾದಂತಹ ಅರ್ಜಿಗಳು ಇಲ್ಲ ಅಂತ. ಆಗ ಗೊತ್ತಾಗಿದೆ, ಈಗ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತೇಳಿ. ಯಾಕಂದರೆ RTI ಹೇಳ್ತಾ ಇದೆ, ನಾವು ಹೇಳ್ತಾ ಇರೋದಲ್ಲ. RTIಯಿಂದ ಸಿಕ್ಕಿರುವಂಥ ಉತ್ತರದಿಂದ ಈಗ ಕಾಂಗ್ರೆಸ್ ಪಾಳೆಯ ಪೇಚಿಗೆ ಸಿಲುಕಿದೆ. ಹಾಗಾದರೆ ನೆನ್ನೆ DCM DK ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಕೋವಿಡ್ ಟೈಮಲ್ಲಿ ವರದಿ ತಗೊಳ್ತಾ ಇದ್ದೀರಾ ಸರ್? 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 ನೋಡಿ, ಅದು RTI ಬಗ್ಗೆ ಕೇಳಿದಾಗ ಅವರು ಆ ರೀತಿಯಾಗಿ ಯಾವುದೇ ಕಮೆಂಟ್ಸ್ ಕೊಡದೆ ಹೋಗ್ತಾರೆ. HD ಕುಮಾರಸ್ವಾಮಿ, ನಿರಾಣಿ, ಜೊಲ್ಲೆ, ಜನಾರ್ದನ್ ರೆಡ್ಡಿ ಅವರು ಈ ಬಗ್ಗೆ ಮಾಹಿತಿ ಕೇಳಿದಂಥ ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ಅವರು 4 ಪ್ರಕರಣಗಳಲ್ಲಿ ಅರ್ಜಿಗಳು ಬಂದಿದ್ದು ಆ ಸಂಸ್ಥೆಗೆ ಕಳುಹಿಸಲಾಗಿದೆ. ಆದರೆ ರಾಜ್ಯಪಾಲರ ಮುಂದೆ ಯಾವುದೇ ಪ್ರಕರಣ ಬಾಕಿ ಇಲ್ಲ. ಅಬ್ರಹಾಂ ಅವರು ಸಲ್ಲಿಸಿದ್ದ ಅರ್ಜಿಗೆ ರಾಜ್ಯಪಾಲರಿಂದ ಉತ್ತರ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೂ ಕೂಡ DCM DK ಶಿವಕುಮಾರ್ ಅವರು ಮೌನವನ್ನು ವಹಿಸ್ತಾರೆ. ಈಗಷ್ಟೇ ಗಮನಿಸಿದ್ರಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತೇಳಿ. ನೋ ಕಮೆಂಟ್ಸ್, ಸೈಲೆಂಟಾಗಿ ಹೋದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೋಡಿ, ಇದು ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಾಗ ಕೊಟ್ಟಂತ ಹೇಳಿಕೆ. ಆ ಬೈಟ್ ಇದ್ರೆ ಪ್ಲೇ ಮಾಡ್ಬೋದು. ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು 17A ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಏನು ಅನುಮಾನ ಅಂತಂದರೆ, ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಆಗೋದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರ್ಲಿಕ್ಕೆ. ಗವರ್ನರ್ ಕಚೇರಿ ರಾಜ್ಭವನ್ ಚಲೋ ಆಗಿ ರಾಜ್ಯಪಾಲರನ್ನ ಭೇಟಿಯಾಗಿ ವಾಪಸ್ ಬಂದ ಬಳಿಕ ಕೊಟ್ಟಂತ ಹೇಳಿಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಕಾಂಗ್ರೆಸ್ ಪಾಳೆಯ ಸುಳ್ಳು ಹೇಳಿ ಪೇಚಿಗೆ ಸಿಲುಕಿಕೊಳ್ತಾ ಅಂತ ಪ್ರಶ್ನೆ ಉದ್ಭವ ಆಗಿರೋದು ಆ ಒಂದು RTI ಕಾಪಿಯಿಂದಾಗಿ. ಬಸವರಾಜ್, ಹೌದು, ಖಂಡಿತ ನಾಗೇಂದ್ರ ಬಾಬು. RTI ಕಾಪಿ ಒಂದೇ ಅಲ್ಲ, ರಾಜ್ಯಭವನ ಚಲೋ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಕೊಟ್ಟಾಗ ಕೂಡ ರಾಜ್ಯಪಾಲರು ಕೊಟ್ಟಂತ ಉತ್ತರವು ಕೂಡ ಇದೆ, ನನ್ನ ಮುಂದೆ ಯಾವುದೇ ಫೈಲ್ಗಳಿಲ್ಲ ಅನ್ನುವಂಥದ್ದು. ಮತ್ತು ವಾದ ವಿವಾದ ಏನು ನಡೀತಾ ಇದೆ CM ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಕೇಸ್ನಲ್ಲಿ, ಆಗ ಕೂಡ ರಾಜ್ಯಪಾಲರ ವಕೀಲರು ಕೂಡ ಹೈಕೋರ್ಟ್ಗೆ
ಕೊಟ್ಟಂತ ಮಾಹಿತಿಯಲ್ಲೂ ಕೂಡ ಯಾವುದೇ ಫೈಲ್ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಪದೇ ಪದೇ ರಾಜಭವನ ಸ್ಪಷ್ಟಪಡಿಸ್ತಾ ಇದೆ. ಆದ್ರೆ ಇಲ್ಲಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಈ ರಾಜಭವನ ಚಲೋ ಅಥವಾ ಈ ಬೇರೆ ನಾಯಕರ ವಿರುದ್ಧ ಹಗೆ ಸಾಧಿಸಲು ಹೋಗಿ ಪೇಚಿಗೆ ಸಿಲುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮಾಹಿತಿ ಇದ್ರೆ ಅಥವಾ ಫೈಲ್ಗಳು ಲೋಕಾಯುಕ್ತದಿಂದ ರಾಜ್ಯಪಾಲರಿಗೆ ಮೂವ್ ಆಗಿದ್ದೇ ಆಗಿರ್ಲಿ, ಅವು ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ರಾಜ್ಯಪಾಲರು ಈಗಾಗಲೇ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರೆ, ನಾವು ವಾಪಸ್ಸು ಆಯಾ ಸಂಸ್ಥೆಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಕಳಿಸ್ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ವಾಪಸ್ಸು ತನಿಖಾ ಸಂಸ್ಥೆಗಳಿಗೆ ಬರ್ಬೇಕಿತ್ತಲ್ಲ ಫೈಲು, ಎಲ್ಲಿ ಹೋದು ಮಧ್ಯ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಇದು ಸ್ವತಃ ಸರ್ಕಾರಕ್ಕೂ ಕೂಡ ಇದರ ಉತ್ತರ ಗೊತ್ತಾಗ್ತಾ ಇಲ್ಲ. ನಾವು ಚೆಕ್ ಮಾಡ್ತೇವೆ ಎಲ್ಲಿದ್ದೇವೆ ಫೈಲ್ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ರಾಜಭವನದಲ್ಲೂ ಫೈಲ್ ಇಲ್ಲ, ಲೋಕಾಯುಕ್ತ ಕಚೇರಿಗಳಲ್ಲೂ ಫೈಲ್ ಇಲ್ಲ ಅನ್ನೋದಾದ್ರೆ ಫೈಲ್ಗಳು ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಅದಕ್ಕೆ ಇವತ್ತು ನಾಳೆ ಉತ್ತರ ಸಿಗಬಹುದು. ಸರ್ಕಾರದ ಸ್ಪಷ್ಟನೆ ಏನ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಾಗೇಂದ್ರ ಬಾಬು. ಒಟ್ಟಾರೆಯಾಗಿ ಈ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀವ್ರವಾದಂತಹ ಮುಖಭಂಗಕ್ಕೆ ರಾಜ್ಯ ಸರ್ಕಾರ ಅಂತೂ ಈಡಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿಎಂ ದೇವಿ ದರ್ಶನ ಹಿಂದಿದ್ಯಾ ಆ ಒಂದು ಸೀಕ್ರೆಟ್, ಅದರ ಜೊತೆಗೆ ಅಂಧನಿಗೂ ಮುಡಾ ಹಗರಣದ ಆರೋಪಕ್ಕೆ ಸಂಬಂಧಿಸಿ ಬೆಳವಣಿಗೆ ಜೋರಾಗ್ತಾ ಇದ್ದಂತೆ ಸಿಎಂಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ಸಂಕಷ್ಟದಿಂದ ಪಾರಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ತಾಯಿಯ ಮೊರೆ ಹೋಗಲಿದ್ದಾರೆ. ತಾಯಿಯ ದರ್ಶನ ಪಡೆದು ಸಂಜೆ 4:45ಕ್ಕೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಮೋಸ ಮಾಡಿ 8 ಗಂಡಂದಿರ ಮದುವೆಯಾದ ತಬಸುಮ್ ತಾಜ್ಲಾ ಮತ್ತಷ್ಟು ಕರಾಳ ಮುಖ ಬಯಲಾಗಿದೆ. ಇಲ್ಲಿಯವರೆಗೂ ಕೋಟಿ ವಂಚನೆ ಮಾಡಿರೋ ವಂಚಕಿ ತಬಸುಮ್ ಬಡವರು, ಕೂಲಿ ಕಾರ್ಮಿಕರನ್ನು ಕೂಡ ಬಿಟ್ಟಿಲ್ಲ. ಲೋನ್ ಕೊಡಿಸ್ತೀನಿ ಅಂತ ಅಂದ ಕಲಾವಿದನಿಂದ ಹಣವನ್ನ ಪಡೆದು ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ವರ್ಷಾನುಗಟ್ಟಲೆ ಹಾಡು ಹಾಡಿ ಬಂದಂತಹ ಹಣವನ್ನ, ಕೂಡಿಟ್ಟಿದಂತಹ ಹಣವನ್ನ ಕೂಡ ದುರುಪಯೋಗ ಪಡಿಸಿಕೊಂಡಿದ್ದಾಳೆ. ಚಿತ್ರದುರ್ಗ ನಗರದಲ್ಲಿ ಎಟಿಎಂ ಕಳ್ಳತನಕ್ಕೆ ಖತರ್ನಾಕ್ ಕಳ್ಳರು ಯತ್ನಿಸಿ ದರೋಡೆಕೋರರು ವಿಫಲರಾಗಿದ್ದಾರೆ. ನಗರದ ಸರಸ್ವತಿಪುರಂ ಶಾಲೆಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಕೃತ್ಯ ನಡೆದಿದೆ. ಚಾಲಾಕಿ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಗಳಿಗೆ ಕಪ್ಪು ಮಸಿ ಸ್ಪ್ರೇ ಮಾಡಿದ ಕಳ್ಳ ಕಬ್ಬಿಣದ ರಾಡ್ನಿಂದ ಎಟಿಎಂ ಹೊಡೆದು ಹಣ ಎಗರಿಸುವುದಕ್ಕೆ ಯತ್ನಿಸಿದ್ದ. ವಿಶ್ವವಿಖ್ಯಾತ ಮೈಸೂರು ದಸರಾ 2024ಕ್ಕೆ ದಿನಗಣನೆ ಶುರುವಾಗಿದೆ. ಗಜಪಡೆಗಳಿಂದ ಇಂದಿನಿಂದ ಮರಳು ಮೂಟೆ ತಾಲೀಮು ನಡೆಸಲಾಗ್ತಾ ಇದೆ. ದಸರಾ ಗಜಪಡೆಗಳಿಗೆ ಮರಳು ಮೂಟೆ ಹೊರಿಸುವ ಮೂಲಕ ಜಂಬೂ ಸವಾರಿಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಮರಳು ಮೂಟೆ ಹೊರಿಸುವ ಮುನ್ನ ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ದಸರಾ ಗಜಪಡೆ, ಗಾದಿ, ನಮ್ದ, ತೊಟ್ಟಿಲು, ಹಗ್ಗ ಹಾಗೂ ಮರಳು ಮೂಟೆಗೆ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೇವಲ 2.17 ಅಡಿ ಬಾಕಿ ಇದೆ. ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನದಿಗೆ 3,302 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ.